ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ. ತುಂಬ ದಿನ ಆದಮೇಲೆ ಯೂಟ್ಯೂಬಲ್ಲಿ ಲಾಗ್ ಹಾಕ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸು ಪೋಸ್ಟ್ ಎಲ್ಲ ಹಾಕ್ತಾ ಇದ್ದೆ, ಬಟ್ ಯೂಟ್ಯೂಬ್ ಬ್ಲಾಗ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ. ಸೊ ನಾವು ಈ ಗುರುವಾರ ಹುಬ್ಳಿಗೆ ಹೋಗಿದ್ವಿ. ಅದಿತಿಗೆ ಹಾಸ್ಪಿಟಲ್ ತೋರಿಸೋದಿತ್ತು, ಹಾಗಾಗಿ ಹುಬ್ಳಿಗೆ ಹೋಗಿದ್ವಿ. ಹಾಗೆ ಅಪ್ಪಾಜಿ, ಮಮ್ಮಿ ಮತ್ತು ಸೋನಿನೂ ಕೂಡ ಟಿ ವಿ ತೊಗೊಳೋದಿತ್ತು. ಅವ್ರು ಟಿ ವಿ ಹಾಳಾಗಿತ್ತು ಅಂತೇಳಿ ಹೊಸ ಟಿ ವಿ ತೊಗೊಳಕ್ಕಂತ ಬಂದಿದ್ರು. ಸೊ ಆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಸಿದ್ಧಾರೂಢ ಮಠಕ್ಕೆ ಬಂದ್ವಿ. ಹುಬ್ಬಳ್ಳಿಯಲ್ಲಿ ಫೇಮಸ್, ಎಲ್ಲರಿಗೂ ನೆನಪಾಗೋದೆ ಮೊದಲು ಸಿದ್ಧಾರೂಢ ಮಠ. ಸೊ ಶಿವರಾತ್ರಿಗೆ ಇಲ್ಲಿ ಜಾತ್ರೆ ಇರುತ್ತೆ. ಶಿವರಾತ್ರಿ ಆಗಿ ಒಂದು ವಾರ ಆಗ್ತಾ ಬಂತು. ಹಾಗಾಗಿ ನಾವು ಕೂಡ ಇನ್ನೂ ಜಾತ್ರೆ ಇರುತ್ತೆ, ಮುಗಿದ್ಮೇಲೆ ಒಂದು 15-20 ಡೇಸ್ ಅಂತೂ ಇದ್ದೇ ಇರುತ್ತೆ ಜಾತ್ರೆ ಹಚ್ಚಿರೋದೆಲ್ಲ ಅಂಗಡಿಗಳು. ಸೊ ಹಾಗೆ ಗುರುವಾರ ಐತಿ, ಅಜ್ಜನ ವಾರನೂ ಐತಿ, ಆಶೀರ್ವಾದ ತಗೊಂಡು ಬಂದ್ರಾಯ್ತು ಅಂತ ಹೇಳಿ ಜಾತ್ರೆಗೆ ಬಂದ್ವಿ. ನಮ್ಮ ಅಪ್ಪಾಜಿದು ಹುಬ್ಳಿನೇ ಆಗಿರೋದ್ರಿಂದ ನನಗೆ ಸಿದ್ಧಾರೂಢ ಮಠ, 3000 ಮಠ ಎಲ್ಲ ಕನೆಕ್ಷನ್ ಸ್ವಲ್ಪ ಜಾಸ್ತಿನೇ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಾವು ಸಮ್ಮರ್ ವೆಕೇಷನ್ಗೆಲ್ಲ ಬಂದಾಗ ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ ಎಲ್ಲರೂ ಜಾತ್ರೆಗೆ ಮತ್ತು ಎಲ್ಲ ದೇವಸ್ಥಾನಕ್ಕೆ ಹಾಗೆ ಮಠಗಳಿಗೆ ನನ್ನ ಕರ್ಕೊಂಡು ಅಡ್ಡಾಡ್ತಾಯಿದ್ರು. ಆವಾಗ ನಾನು ಒಬ್ಬಳೇ ಮೊಮ್ಮಗಳಿದ್ದಿದ್ದು. ಸೊ ಅವರೆಲ್ಲ ತುಂಬ ಪ್ರೀತಿಯಿಂದ ನನ್ನ ಕರ್ಕೊಂಡು, ಅದಿತಿ ಅಷ್ಟಿದ್ದೆ ನಾನು ಅವಾಗೆಲ್ಲ ಕರ್ಕೊಂಡು ಅಡ್ಡಾಡಿದ್ದು ಇನ್ನೂ ಸ್ವಲ್ಪ ನೆನಪಿರುತ್ತೆ ಅಷ್ಟೇ. ಜಾತ್ರೆ ಅಂದ್ರೇ ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಅವ್ರವ್ರ ಐಟಮ್ಸ್ ಏನೇನು ಬೇಕೋ ಎಲ್ಲನೂ ಸಿಗುವಂಥ ಜಾಗ ಅದು. ಈ ಮಮ್ಮಿಗಳತ್ತು ಎಲ್ಲಿ ಹೋದ್ರೂ ಅವ್ರಿಗೆ ಸಿಗೋದೇ ಬಾಂಡೆ ಸಾಮಾನು. ಜಾತ್ರೆಯಾಗ ಅವ್ರು ಬರೋದ ಬಾಂಡೆ ಸಾಮಾನು ಸಲುವಾಗಿ ಅಂತ ಅನಿಸ್ತೈತಿ. ಎಲ್ಲಿ ಹೋದ್ರೂ ಬಾಂಡೆ ಸಾಮಾನು ಅಂಗಡಿ ಮುಂದೆ ಹೋಗಿ ನಿಂತು ಬಿಡ್ತಾರ. ಅವ್ರು ಕೊಡಂಗಿಲ್ಲ, ಇವ್ರು ಬಿಡಂಗಿಲ್ಲ. ಹಾಗೆ ನಮ್ಮ ಮಮ್ಮಿನೂ ಪಡ್ಡಿನ ಹಂಚು ಹುಡ್ಕಾಕತ್ತಿದ್ಲು, ಚಲೋ ಪಡ್ಡಿನ ಹಂಚು. ಯಾಕಂದ್ರೆ ನಾನ್ ಸ್ಟಿಕ್ ಒಳಗೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅನ್ನೋ ಕಾರಣಕ್ಕೆ. ಸೊ ಹಾಗೆ ಎಲ್ಲ ನೋಡ್ತಾ ನಾವು ಮಠದ ಕಡೆಗೆ ಬಂದ್ವಿ. ಸೊ ಭಾಳ ಖುಷಿ ಆಯಿತು. ತುಂಬ ವರ್ಷಗಳ ನಂತರ ಜಾತ್ರೆಗೆ ಬಂದಿದ್ದು ನಾವು. ಯಾಕಂದರೆ ಬರೋದಾಗ್ತಾ ಇರಲಿಲ್ಲ. ನಡುವೆ ಬಂದಾಗೆಲ್ಲ ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗ್ತಿದ್ವಿ, ಬಟ್ ಜಾತ್ರೆಗೆ ಅಂತಲೇ ಬರೋದಾಗಿರಲಿಲ್ಲ. ಸೊ ಅಪ್ಪಾಜಿ, ಮಮ್ಮಿ, ಸೋನಿ ಜೊತೆ ಹಾಗೆ ನನ್ನ ಹಸ್ಬೆಂಡು, ಅದಿತಿ ಎಲ್ಲರೂ ಬಂದಿದ್ದು ಭಾಳ ಖುಷಿ ಆಯಿತು. ಗುರುವಾರ ಆಗಿದ್ರಿಂದ ಭಾಳನೇ ಗದ್ಲಿತ್ತು. ಭಾಳ ಭಕ್ತರು ಬಂದಿದ್ರು, ಬೇರೆ ಊರಿಂದ ಎಲ್ಲ ಗಾಡಿ ಮಾಡಿಸ್ಕೊಂಡು. ಹಾಗೆ ಇದ್ದೂರಿನ ಜನ ಸಂಜೆ ಆಗ್ತಾ ಬಂದಿತ್ತು. ಹಾಗಾಗಿ ದರ್ಶನಕ್ಕೆ ಭಾಳ ಜನ ಬರ್ತಾ ಇದ್ರು. ಅವರ ಭಕ್ತಿಯಲ್ಲಿ ಮುಳುಗಿದ್ರು. ಹಾಗೆ ಕೆಲವರು ಎಷ್ಟೋ ಜನ ಪ್ರಸಾದಗಳನ್ನು ಹಂಚ್ತಾ ಇದ್ರು ಅಲ್ಲಿ. ಹಾಗೆ ನಾವು ಅಜ್ಜನ ಅಂಗಾರ ಹಚ್ಕೊಂಡು ಹೊರಟ್ವಿ ದರ್ಶನಕ್ಕೆ ಅಂತ ಹೇಳಿ, ವಿಭೂತಿ ಎಲ್ಲ ಹಚ್ಕೊಂಡು. ಸಿದ್ಧಾರೂಢ ಅಜ್ಜರು ಮಹಾನ್ ಪವಾಡ ಪುರುಷರು. ಅವರು ತಮ್ಮ ಕಾಲದಲ್ಲಿ ಜಾತಿ ಭೇದವನ್ನ ಹೋಗಲಾಡಿಸಿ ಸರ್ವಧರ್ಮದವರು ಕೂಡ ಒಂದೇ ಎಲ್ಲರೂ ಅಂತ ಹೇಳಿ ಹೇಳ್ಕೊಟ್ರು. ಹಾಗೆ ಹಿಂದೂ ಧರ್ಮದ ಪ್ರಚಾರಕರಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಎಲ್ಲರೂ ಒಂದೇ, ಎಲ್ಲರೂ ಆ ಶಿವ ಪರಮಾತ್ಮನಲ್ಲಿನೇ ಲೀನ ಆಗಬೇಕು ಅಂತಾನೆ ಹೇಳ್ಕೊಟ್ರು. ಹಾಗೆ ಒಳ್ಳೆಯ ವಿಚಾರಗಳನ್ನು, ಒಳ್ಳೆ ನಡೆ ನುಡಿಗಳನ್ನ ಮನುಷ್ಯನಲ್ಲಿ ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನ ಕೂಡ ಅವರು ಜಗತ್ತಿಗೆ ಸಾರಿದ್ರು. ಈ ತಂಬೂರಿ ಬಾರಿಸ್ತಾ ಇರುವಂತ ತಂಬೂರಿ ಏನಿದೆ, ಇದು ಓಂ ನಮಃ ಶಿವಾಯ ಮಂತ್ರ. ಮತ್ತು ಆ ತಂಬೂರಿ ಯಾವತ್ತೂ ಇಲ್ಲಿ ಕೆಳಗು ಇಳಿಯಲ್ಲ. ಆ ಓಂ ನಮಃ ಶಿವಾಯ ಮಂತ್ರ ಕೂಡ ಪಂಚಾಕ್ಷರಿ ಮಂತ್ರ ನಿಲ್ಲೋದಿಲ್ಲ. ಈ ಮಠದಲ್ಲಿ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ನಾವು ಕೂಡ ಅಜ್ಜಾರ್ ಗದ್ದಿಗೆ ಹೋಗಿ ನಮಸ್ಕಾರ ಮಾಡಿ ಪಕ್ಕದಲ್ಲಿರುವಂಥ ಗುರುನಾಥ ರೂಢರ ಸಮಾಧಿ ಮಂದಿರಕ್ಕೆ ಬಂದು ಅಲ್ಲಿ ನಮಸ್ಕಾರ ಮಾಡಿದ್ವಿ. ಒಂದು ಪ್ರತೀತಿ ಇದೆ, ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅಂಥೇಳಿ. ಅಂದರೆ ಅಜ್ಜನ ಅಂಗಾರ ಹಚ್ಕೊಂಡ್ರೆ ಸಾಕು, ನಮಗೆಲ್ಲ ಒಳ್ಳೇದಾಕೈತಿ. ನಮ್ಮ ಕೆಟ್ಟ ಗುಣಗಳು ಹೋಗಿ ನಮ್ಮ ಪಾಪಗಳು ಕಳೆದು ನಮಗೆಲ್ಲ ಒಳ್ಳೇದಾಕೈತಿ ಅಂತ ಹೇಳ್ತಾರ. ನಾವು ಚಿಕ್ಕಂದಿನಿಂದ ಕೇಳ್ತಾ ಬಂದಿದ್ದೀವಿ ಇದನ್ನೆಲ್ಲಾನು. ಹಾಗೆ ಅಜ್ಜರ ಸುತ್ತಲೂ ಎಲ್ಲ ದೇವಸ್ಥಾನಗಳನ್ನ ಅಡ್ಡಾಡಿ ನಮಸ್ಕಾರ ಮಾಡಿದ್ವಿ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿನೇ ವಿಭೂತಿ ಅಂಗಡಿಗಳು, ಅರಿಶಿನ ಕುಂಕುಮದ ಅಂಗಡಿಗಳೆಲ್ಲ ಹಚ್ಚಿದ್ರು. ಅಲ್ಲಿ ನಮ್ಮ ಅಪ್ಪಾಜಿ ವಿಭೂತಿ ಎಲ್ಲ ತಗೊಳಕತ್ತಿದ್ರು. ಹಾಗೆ ಅದಿತಿ
ಜಿಗದಾಡ ಆಡ್ತಿದ್ಲು ರೀ. ಆರಾಮಿಲ್ಲ ಅಂತಂದ್ರು ನನಗೆ ಅದು ಬೇಕು ಇದು ಬೇಕು. ಜಾತ್ರೆ ಕರ್ಕೊಂಬಂದ್ರೆ ಹುಡ್ರನ್ನ ಕೇಳ್ತಿರಲ್ಲ, ಏನೇನು ಕಾಣಿಸ್ತೈತಿ ಎಲ್ಲಾನು ಕೇಳೋರ. ಆಕಿ ಹೋಗಿ ಸೀದಾ ಅವ್ರ ಅಜ್ಜನ ಕೈ ಹಿಡ್ಕೊಂಡ್ಲು. ಯಾಕಂದ್ರೆ ನಮ್ಮ ಅಜ್ಜ ಏನು ಕೇಳಿದ್ರು ಕೊಡಿಸ್ತಾರ ಅನ್ನೋದು ಆಕಿಗೆ ಗೊತ್ತೈತಿ. ನಾವಿನ್ನೂ ಬೇಡ ಅಂತಂದ್ರೂ ಅವ್ರ ಅಜ್ಜಕ್ಕೆ ಏನು ಹಿಡಿತಾ ಎಲ್ಲ ಕೊಡಿಸ್ತಾರೆ. ಇಲ್ಲಿ ನೋಡ್ರಿ ಟಾಯ್ ಟ್ರೈನ್ ಬೇಕಂತ ಹಠ ಹಿಡ್ದಿದ್ಲು, ಅದನ್ನು ಕೊಡಿಸಿದ್ರು. ಇನ್ನೂ ಒಂದು 10 ಸಾಮಾನು ಕೇಳಾಕತ್ತಿದ್ಲು, ಅವೆಲ್ಲ ಬ್ಯಾಡ ಅಂತ ನಾ ಬೈದು ಕರ್ಕೊಂಡು ಬಂದೆ. ಯಾಕಂದ್ರೆ ಆಕಿಗೆ ಗೊತ್ತೈತಿ ಅಜ್ಜ ಏನು ಕೇಳಿದ್ರು ಕೊಡಿಸ್ತಾರ ಅಂತ ಹೇಳಿ. ಸೊ ನಾವು ಪಕ್ಕಾ ಉತ್ತರ ಕರ್ನಾಟಕದ ಮಂದಿ ಜಾತ್ರೆಗಳಿಗೆ, ಅದ್ರಾಗೂ ಸಿದ್ಧಾರೂಢ ಅಜ್ಜಾರ ಜಾತ್ರೆಗೆ ಬಂದು ಗಿರ್ಮಿಟ್ ಮಂಡಕ್ಕಿ ಮಿರ್ಚಿ ತಿನ್ಲಿಲ್ದಂಗೆ ಹೋದ್ರೆ ಅದೊಂದು ಅನ್ಯಾಯನ ಅಂತ ಹೇಳ್ಬೋದು. ನನ್ನ ಫೇವ್ರೇಟ್ ಚೈಲ್ಡ್ಹುಡ್ಡಿಂದನೂ ನನಗೆ ಫೇವ್ರೇಟ್ ಅಂದ್ರೆ ಮಿರ್ಚಿ. ನನಗೆ ಬಜ್ಜಿ ಗಿಜಿ ಕೊಟ್ರೆ ಬಗೆಹರಿಯಂಗಿಲ್ಲ, ನನಗೆ ಮಿರ್ಚಿನೇ ಬೇಕು. ನನಗೆ ಅಷ್ಟಿಷ್ಟ. ಯಾಕಂದ್ರೆ ನಮ್ಮ ದೊಡ್ಡಪ್ಪ ನಾನು ಚಿಕ್ಕ ವಯಸ್ಸಿದ್ದಾಗಿಂದ ಕೈಯಾಗ ಮಿರ್ಚಿ ಕೊಟ್ಟು ಹೆಗಲ ಮ್ಯಾಗ ಕುಂದಿರ್ಸ್ಕೊಂಡು ಜಾತ್ರೆ ಮತ್ತು ಮಠಗಳು ಅಡ್ಡಾಡ್ಸ್ಯಾರ. ಹಿಂಗಾಗಿ ನನಗೆ ಚಿಕ್ಕ ವಯಸ್ಸಿಂದನೂ ಮಿರ್ಚಿ ಅಂತಂದ್ರೆ ಭಾಳ ಇಷ್ಟ. ನನಗೆ ಚೈಲ್ಡ್ಹುಡ್ ಎಲ್ಲ ನೆನಪು ಬಂದ್ಬಿಡ್ತೈತಿ ಅವತ್ತೆಲ್ಲ. ಸೊ ನಾವು ಕೂಡ ಗಿರ್ಮಿಟ್ ಮಂಡಕ್ಕಿ ತೊಗೊಂಡ್ವಿ, ಹಂಗೆ ಬಿಸಿ ಬಿಸಿ ಮಿರ್ಚಿ ತೊಗೊಂಡು ತಿಂದು ಎಂಜಾಯ್ ಮಾಡಿ ಗರಂ ಚಹಾ ಕುಡಿದ್ವಿ. ಚಹಾ ಕುಡಿದು ಮನೆಗೆ ಹೊರಟ್ವಿ. ಸೊ ಈ ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿರಿ, ಇಷ್ಟಪಟ್ಟಿರಿ ಅನ್ಕೋತೀನಿ. ಸಿದ್ಧಾರೂಢ ಅಜ್ಜಾರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಭಾಳ ದಿವಸ ಆಗಿತ್ತು ಜಾತ್ರೆ ಎಲ್ಲ ಅಡ್ಡಾಡಿ, ಭಾಳನ ಖುಷಿ ಆಯ್ತು. ಅದು ಅಪ್ಪಾಜಿ ಮಮ್ಮಿ ಜೊತೆ ಅಡ್ಡಾಡಂತೂ ಭಾಳ ಖುಷಿ ಆಯ್ತು. ಸೊ ಈ ವ್ಲಾಗ್ ಎಲ್ಲ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.